ಸುಮಾರು 30 ವರ್ಷಗಳ ನಂತರ ಒಂದು ವಿಶೇಷ ಬದಲಾವಣೆ ಆಗ್ತಿದೆ. ನ್ಯಾಯದೇವ ಶನಿ ಮತ್ತು ಐಶ್ವರ್ಯದಾತ ಶುಕ್ರ ಸೇರಿ ದಶಾಂಗ ಯೋಗ ಅನ್ನೋ ಅಪರೂಪದ ಯೋಗವನ್ನು ರಚಿಸುತ್ತಿದ್ದಾರೆ. ಈ ದಶಾಂಗ ಯೋಗ ನಿಮ್ಮ ಜೀವನವನ್ನೇ ಬದಲಿಸಬಹುದು. ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಿದರೂ ಅಚ್ಚರಿಯಿಲ್ಲ. ಈ 3 ಯೋಗದಿಂದ 3 ರಾಶಿಯವರ ಜೀವನವೇ ಬದಲಾಗುವ ಸಾಧ್ಯತೆ ಇದೆ. ಫೆಬ್ರವರಿ 5ರಿಂದ ಅದೃಷ್ಟದ ಬಾಗಿಲು ತೆರೆಯಬಹುದು. ಫೆಬ್ರವರಿ 5ರಿಂದ ನಿಮ್ಮ ಲೈಫ್ ಚೇಂಜ್ ಆಗಲಿದೆ. ಆ 3 ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟರೂ ಫಲ ಸಿಗುತ್ತಿಲ್ಲವೇ? ಹಣದ ಸಮಸ್ಯೆ, ಕೆಲಸದಲ್ಲಿ ಹಿನ್ನಡೆ ನಿಮಗೆ ಬೇಸರ ತರುತ್ತಿದೆಯೇ? ಹಾಗಾದರೆ ಒಂದು ಕ್ಷಣ ನಿಲ್ಲಿ. ಕಾಲ ಯಾವತ್ತೂ ಒಂದೇ ರೀತಿ ಇರೋದಿಲ್ಲ. ಕಷ್ಟದ ಸಮಯ ಇದ್ದಂತೆ ಉತ್ತಮ ಸಮಯವೂ ಬರುತ್ತದೆ. ಕಳೆದ 10 ವರ್ಷದಿಂದ ನೀವು ಪಟ್ಟ ಕಷ್ಟ, ಅನುಭವಿಸಿದ ಅವಮಾನ ಅಥವಾ ಹಣದ ಸಮಸ್ಯೆಗೆ ಈಗ ಮುಕ್ತಿ ಸಿಗುವ ಸಮಯ ಹತ್ತಿರ ಬಂದಿದೆ. ನ್ಯಾಯದ ದೇವ ಶನಿ ಅತ್ಯಂತ ಶಕ್ತಿಶಾಲಿ ಗ್ರಹವಾಗಿದೆ. ಶನಿ ಎಂದರೆ ನಮ್ಮ ಕರ್ಮಕ್ಕೆ ಫಲ ನೀಡುವ ಗ್ರಹ, ಮಾಡುವ ಕೆಲಸಕ್ಕೆ ನ್ಯಾಯ ಒದಗಿಸುವವ. ಸಾಡೆ ಸಾತಿ ಮತ್ತು ಧೈರ್ಯ ಶಕ್ತಿಯನ್ನು ಹೊಂದಿರುವ ಏಕೈಕ ಗ್ರಹ ಶನಿ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಒಂದು ಹಂತದಲ್ಲಿ ಈ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಶನಿ ಈಗ ಗುರುವಿನ ರಾಶಿಯಾದ ಮೀನ ರಾಶಿಯಲ್ಲಿದ್ದಾನೆ ಮತ್ತು ಜೂನ್ 2027ರವರೆಗೆ ಅಲ್ಲೇ ಇರುತ್ತಾನೆ. ಇನ್ನು ಶುಕ್ರ ಎಂದರೆ ಸುಖ, ಸಂಪತ್ತು ಮತ್ತು ಐಶ್ವರ್ಯದ ಸಂಕೇತ. ಈಗ ಫೆಬ್ರವರಿ 5ರಂದು ಈ ಇಬ್ಬರು ಗ್ರಹಗಳು 36 ಡಿಗ್ರಿ ಅಂತರದಲ್ಲಿ ದಶಾಂಗ ಯೋಗವನ್ನು ಸೃಷ್ಟಿಸುತ್ತಿವೆ. ಇದು ಸಾಮಾನ್ಯ ಘಟನೆಯಲ್ಲ. ಇದು 30 ವರ್ಷಗಳ ನಂತರ ಬಂದಿರುವ ಸಂಭ್ರಮ. ಹಳೆಯ ಕಹಿ ನೆನಪುಗಳನ್ನು ಮರೆತು ಹೊಸ ಭರವಸೆಯನ್ನು ನೀಡುವ ಅತ್ಯುತ್ತಮ ಕಾಲವಿದು. ಈ 3 ರಾಶಿಗಳಿಗೆ ಸಂತೋಷವನ್ನು ಅನುಭವಿಸುವ ನಿರೀಕ್ಷೆ ಇದೆ. ಜೊತೆಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭವನ್ನು ಪಡೆಯುತ್ತವೆ. ಈ ಇಬ್ಬರು ಫೆಬ್ರವರಿ 5ರಂದು ಸೇರಿ ದಶಾಂಗ ಯೋಗವನ್ನು ರಚಿಸುತ್ತಿದ್ದಾರೆ. ಈ 3 ರಾಶಿಯವರು ಸಕಾರಾತ್ಮಕವಾಗಿ ಯೋಚಿಸಿ. ಬಂದ ಅವಕಾಶವನ್ನು ಬಳಸಿಕೊಳ್ಳಿ. ಸೋಮಾರಿತನವನ್ನು ಬಿಟ್ಟು ಪ್ರಯತ್ನ ಮಾಡಿದರೆ ಈ ದಶಾಂಗ ಯೋಗ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನಿಮ್ಮನ್ನು ಕೋಟ್ಯಾಧಿಪತಿಯನ್ನಾಗಿ ಮಾಡಿದರೂ ಅಚ್ಚರಿಯಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ರಾಶಿಯನ್ನು ಕಾಮೆಂಟ್ನಲ್ಲಿ ಬರೆಯಿರಿ. ಇನ್ನಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ಆಸ್ಟ್ರೋಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಯಾವ 3 ರಾಶಿಗಳಿಗೆ ಈ ಯೋಗದ ಲಾಭ ಕೊಡುತ್ತೆ ನೋಡೋಣ. ಕುಂಭರಾಶಿ. ಇಷ್ಟು ದಿನ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಕೆಲಸದಲ್ಲಿ ಅಡೆತಡೆ, ಹಣದ ಕೊರತೆ ಇತ್ತು. ಎಷ್ಟು ದುಡಿದರೂ ಪ್ರಯೋಜನ ಆಗ್ತಿರ್ಲಿಲ್ಲ. ನೀವು ಶನಿಯ ಸಾಡೆ ಸಾತಿಯ ಪ್ರಭಾವದಿಂದ ಮಾನಸಿಕ ಒತ್ತಡ, ಕೆಲಸದಲ್ಲಿ ಅಡೆತಡೆ ಮತ್ತು ಆರ್ಥಿಕವಾಗಿ ಹಗ್ಗಜಗ್ಗಾಟ ಅನುಭವಿಸಿರಬಹುದು. ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಹ ಪರಿಸ್ಥಿತಿ ನಿಮ್ಮದಾಗಿರಬಹುದು. ಆದರೆ ಈಗ ಸಮಯ ಬದಲಾಗ್ತಿದೆ. ಶನಿ ಮತ್ತು ಶುಕ್ರರ ಸಂಯೋಗದಿಂದ ಉಂಟಾಗುವ ದಶಾಂಗ ಯೋಗವು ಕುಂಭ ರಾಶಿಯ ಜನರಿಗೆ ಅದ್ಭುತ ಫಲವನ್ನು ತರಲಿದೆ. ದಶಾಂಗ ಯೋಗವು ನಿಮ್ಮ 12ನೇ ಮನೆ ಮತ್ತು ಸಂಪತ್ತಿನ ಮನೆಯ ಮೇಲೆ ಪ್ರಭಾವ ಬೀರುತ್ತಿದೆ. ನಿಮ್ಮ ಎಲ್ಲ ಕೆಲಸವೂ ಕೈಗೂಡುವುದು. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳಿಗೆ ಈಗ ಫಲ ಸಿಗಲಿದೆ. ನಿಮ್ಮ ವ್ಯವಹಾರದಲ್ಲಿ ಹೊಸ ಮಾದರಿಯ ರೀತಿಯಲ್ಲಿ ಪ್ರಯತ್ನಿಸಿ. ಇದು ಯಶಸ್ಸಿಗೆ ಕಾರಣವಾಗಬಹುದು. ಅನಿರೀಕ್ಷಿತ ಲಾಭವಾಗಲಿದೆ. ಶಿಸ್ತಿನಿಂದ ಕೆಲಸ ಮಾಡಿದರೆ ಹೊಸ ಉದ್ಯೋಗ ಅಥವಾ ಬಡ್ತಿ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಬಾಕಿ ಉಳಿದಿರುವ ಹಣ ಕೈ ಸೇರಲಿದೆ. ಅಕಸ್ಮಾತ್ ಹಣ ಬರಬಹುದು. ಹೊಸ ಕೆಲಸ ಅಥವಾ ಬಡ್ತಿ ಸಿಗುವ ಸಾಧ್ಯತೆ ಇದೆ. ನೀವು ಕೊಟ್ಟ ಹಣ ಮರಳಿ ಬರಬಹುದು. ಹೂಡಿಕೆ ಮಾಡಲು ಇದು ಉತ್ತಮ ಸಮಯ. ಮೀನರಾಶಿ. ಹಿಂದೆ ಇಷ್ಟು ದಿನ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಗುರುತಿಸಿಕೊಳ್ಳಲಾಗಲಿಲ್ಲ. ಆರೋಗ್ಯ ಅಥವಾ ಕೆಲಸದ ಚಿಂತೆ ಇತ್ತು. ನಿರುದ್ಯೋಗದ ಭೀತಿ ನಿಮ್ಮನ್ನು ಕಾಡಿರಬಹುದು. ಆರ್ಥಿಕ ಪರಿಸ್ಥಿತಿ ಏರಿಳಿತದಿಂದ ಕೂಡಿತ್ತು. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಶನಿ ಲಗ್ನದಲ್ಲಿದ್ದರೆ ಶುಕ್ರನು ಲಾಭದ ಸ್ಥಾನವಾದ 11ನೇ ಮನೆಯಲ್ಲಿದ್ದಾನೆ. ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿದೆ. ಈಗ ಶನಿ ಮತ್ತು ಶುಕ್ರ ನಿಮ್ಮ ಜೀವನಕ್ಕೆ ಒಳ್ಳೆಯ ದಿಕ್ಕು ಕೊಡ್ತಿದ್ದಾರೆ. ಇದು ಲಾಭವನ್ನು ತರಲಿದೆ.
ಅದೃಷ್ಟ ನಿಮ್ಮನ್ನೇ ಹುಡುಕಿಕೊಂಡು ಬರಲಿದೆ. ನಿರುದ್ಯೋಗಿಗಳು ಹೊಸ ಉದ್ಯೋಗಾವಕಾಶಗಳನ್ನು ಕಾಣಬಹುದು. ಇಷ್ಟೇ ಅಲ್ಲದೆ ಉದ್ಯೋಗಿಗಳಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳ ಸಾಧ್ಯತೆಯೂ ಇದೆ. ಉದ್ಯಮಿಗಳು ಸಹ ಒಳ್ಳೆಯ ಲಾಭವನ್ನು ನೋಡಬಹುದು. ನೀವು ಒಂದು ಪ್ರಮುಖ ಯೋಜನೆ ಅಥವಾ ಒಪ್ಪಂದವನ್ನು ಪಡೆಯಬಹುದು. ಅದು ಒಳ್ಳೆಯ ಆರ್ಥಿಕ ಲಾಭವನ್ನು ಸಹ ನಿಮಗೆ ತಂದುಕೊಡಬಹುದು. ನೀವು ಹೊಸ ಹೂಡಿಕೆಗಳನ್ನು ಮಾಡಲು ಯೋಚಿಸುತ್ತಿದ್ದರೆ ಈಗ ಈ ರೀತಿ ಮಾಡಿದರೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ. ಸಂಪತ್ತನ್ನು ಸಂಗ್ರಹಿಸುವಿರಿ. ಯಶಸ್ಸಿನ ಸಾಧ್ಯತೆಯೂ ಇದೆ. ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿಯಾಗಬಹುದು. ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ದೀರ್ಘಕಾಲದ ಕಾಯಿಲೆಗಳು ಗುಣವಾಗಬಹುದು. ಕಟಕ ರಾಶಿ. ಈ ಹಿಂದೆ ಕಟಕ ರಾಶಿಯವರಿಗೆ ಮನೆ ವಿಷಯ, ಕುಟುಂಬದ ಸಮಸ್ಯೆ ಇತ್ತು. ಕುಟುಂಬದಲ್ಲಿ ಅಶಾಂತಿ ಅಥವಾ ಮನೆ, ಆಸ್ತಿ ವಿಷಯಗಳಲ್ಲಿ ಕಿರಿಕಿರಿ ಅನುಭವಿಸಿರಬಹುದು. ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಉಳಿಯದ ಸ್ಥಿತಿ ಇತ್ತು. ಆದರೆ ಈಗ ಸಮಯ ನಿಮ್ಮ ಪರವಾಗಿದೆ. ಭಾಗ್ಯದ ಸ್ಥಾನದಲ್ಲಿ ಶನಿ ಇದ್ದು ಶುಕ್ರನ ಬೆಂಬಲ ನಿಮಗೆ ಸಿಗ್ತಿದೆ. ನಿಮ್ಮ ಅದೃಷ್ಟದ ಬಾಗಿಲು ಈಗ ಸಂಪೂರ್ಣವಾಗಿ ತೆರೆದಿದೆ. ಇದು ಲಾಭ ಮತ್ತು ಯಶಸ್ಸಿಗೆ ಕಾರಣವಾಗ್ತದೆ. ಹೊಸ ಮನೆ ಅಥವಾ ವಾಹನ ಖರೀದಿ ಯೋಗವಿದೆ. ದಾಂಪತ್ಯ ಜೀವನದಲ್ಲಿ ಸಂತೋಷವಿರುವುದು. ನಿಮ್ಮ ಎಲ್ಲ ಕನಸುಗಳು ನನಸಾಗುವ ಸಾಧ್ಯತೆ ಹೆಚ್ಚಿದೆ. ಶುಕ್ರ ಮತ್ತು ಶನಿಯಿಂದ ದಶಾಂಗ ಯೋಗವು ಕಟಕ ರಾಶಿಯಲ್ಲಿ ಜನಿಸಿದವರಿಗೆ ವಿಶೇಷವಾದ ಉತ್ತಮ ಫಲ ದೊರೆಯುವುದು. ಆಸ್ತಿ ಅಥವಾ ಹಣ ಹೂಡಿಕೆಯಿಂದ ಉತ್ತಮ ಲಾಭ ನೀಡುತ್ತದೆ. ದಾಂಪತ್ಯ ಜೀವನದಲ್ಲಿ ಮಧುರತೆ ಇರಲಿದೆ. ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗಲು ಶುಕ್ರ ಮತ್ತು ಶನಿ ಆಶೀರ್ವದಿಸಲಿದ್ದಾರೆ. ಉದ್ಯೋಗದಲ್ಲಿರುವವರಿಗೆ ಅವರ ಕೆಲಸದ ವಾತಾವರಣದಲ್ಲಿ ಬದಲಾವಣೆಯಾಗಬಹುದು. ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಆದರೆ ನಿಮ್ಮ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ. ಅಂತಿಮವಾಗಿ ಯಶಸ್ಸಿಗೆ ಕಾರಣವಾಗುತ್ತದೆ. ಲಾಭಕ್ಕಾಗಿ ಉತ್ತಮ ಅವಕಾಶಗಳನ್ನು ನೀಡುತ್ತದೆ. ನಿಮ್ಮ ಯೋಜನೆಗಳು ಮತ್ತು ತಂತ್ರಗಳು ಈಗ ಉತ್ತಮ ಫಲ ನೀಡುತ್ತವೆ. ವೆಚ್ಚಗಳು ಸ್ವಲ್ಪ ಹೆಚ್ಚಾಗಬಹುದು. ಹಣ ಹೆಚ್ಚು ಖರ್ಚಾಗಬಹುದು. ಆದರೆ ಹಣ ಒಳ್ಳೆಯ ಕೆಲಸಕ್ಕಾಗಿಯೇ ಖರ್ಚಾಗುವುದು. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.